ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾಗೂ ನೀವು ಬಂದು ಈ ಥರ ಪ್ರೋತ್ಸಾಹ ಕೊಡ್ತೀರಾ. ಸೊ ನಾನು ಮತ್ತು ನಮ್ಮ ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲಪತ್ತರ್ ಸಿನಿಮಾ ಇದೇ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾನು ಕೇಳ್ಕೊತೀನಿ. ವಿಕ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು. ನಾವು ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ, ಆದರೆ ನನಗೆ ಅವರು ಒಂದು ಬಿಟ್ನ ತೋರಿಸಿದ್ರು ಆ್ಯಂಡ್ ಭಾಳ ಇಷ್ಟ ಆಯಿತು ನನಗೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಮ್ಮ ಟ್ರೇಲರ್ ಕಟ್ಟು ಇನ್ನೂ ಕಲರಿಂಗ್ ಎಲ್ಲ ಏನೂ ಮುಗ್ದಿಲ್ಲ. ಅಂದರೆ ಒಂದು ರಫ್ ಕಟ್ನ ಅವ್ರು ನನಗೆ ತೋರಿಸಿದ್ರು ಈ ಥರ ಬರುತ್ತೆ ಅಂತ. ಎಷ್ಟೋ ದಿವಸ ಆಗಿತ್ತು ನಾನು ಕಾಲಪತ್ತರ್ದು ಬಿಟ್ಸ್ ನೋಡಿ. ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತು. ಆ್ಯಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತು ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದ್ದೆಲ್ಲ ನನಗೆ ನೆನಪಾಯಿತು. ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದನ್ನು ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಅಯ್ಯೋ, ಆ ಸಿನಿಮಾಕ್ಕೂ ಈ ಸಿನಿಮಾಗೂ ಕನೆಕ್ಷನ್ನೇ ಇಲ್ಲ. ಒಂದು ಕನೆಕ್ಷನ್ ಇದೆ, ಅದೇನಂತ ಹೇಳ್ತೀನಿ. ಅದರಲ್ಲಿ ವೈಟ್ ಪೌಡರು, ಇದರಲ್ಲಿ ಬ್ರೌನ್ ಪೌಡರು. ಯಾಕಂದರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು, ಡಸ್ಟಲ್ಲಿ. ಸೊ ನಡಿಬೇಕಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು ಮರಳು. ಸೊ ಅದು ಒಂದು ಚಿಕ್ಕ ಜೋಕ್ ಮಾಡಿದೆ. ಬಟ್ ಖುಷಿ ಆಗಿತ್ತು ನನಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ, ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ಥರ ನಡೀತಾ ಹೋಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ. ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಆದರೆ ವಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಏನು ಬಿಟ್ಕೊಡೋಕ್ಕಾಗಲ್ಲ. ಆದರೂ ಹೇಳ್ತೀನಿ, ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಇದು ಸಿನಿಮಾದಲ್ಲಿ. ಸೊ ನನಗೊಂದು ಹೊಸ ಅನುಭವ. ಆ ಥರ ನಾನು ಮಾಡಿಲ್ಲ. ಕಲ್ತಿರೋದುಂಟು, ಹೇಳ್ಕೊಟ್ಟಿರೋದು ಉಂಟಿಲ್ಲ. ಸೊ ಹೊಸ ಅನುಭವ, ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ಥರದ ಒಂದು ಕಷ್ಟ ಇದು ಅಂತ ನೋಡಬೇಕಾಗೇ ಇಲ್ಲ. ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನನಗೆ ಕಾಲಪತ್ತರ್ ಸಿನಿಮಾಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ? ಈ ಥರನಾ? ಈ ಥರ ಅಂತೂ ಇಲ್ವೇ ಇಲ್ಲ. ಈ ಥರ ಅಂದರೆ ನಾನು ಹಾಕ್ಕೊಂಡಿರೋದು ಈಗ ಇಲ್ಲ. ಸಿನಿಮಾಲಿ ಥ್ರೂ ಔಟ್ ಸಿನಿಮಾ ಅದೇ ಒಂದು ಲುಕ್ಕಲ್ಲಿರುತ್ತೆ. ಆ್ಯಂಡ್ ಗ್ಲೀಮ್ ಅಂತ ಏನೂ ಬರೋದಿಲ್ಲ. ಸೊ ದಟ್ಸ್ ನ್ಯೂ ಅಲ್ವಾ ನನಗೆ. ಪ್ರೇಕ್ಷಕರು ಅದನ್ನು ಒಪ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೂಪರ್ ಆಗಿತ್ತು. ವಿಕ್ಕಿ ಅವ್ರು ಹೇಗೆ ಅಂದರೆ 20 ಸಲ ಮಾಡಿಸಿದ್ರು ಪರವಾಗಿಲ್ಲ, ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ. ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ. ಯಾಕಂದರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗಲೂ ಒಂದು ಶಾರ್ಟಲ್ಲಿ. ಆ್ಯಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು. ಮತ್ತು ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದರು ಅದನ್ನು ಅಂತ. ಯಾಕಂದರೆ ನಮ್ಮ ಬೆಸ್ಟ್ ನಾವು ಮಾಡಬೇಕು ಅಂತ ಅವ್ರಿಗೆ ಆಸೆ. ಆ್ಯಂಡ್ ಕೊನೆಗೆ ನಮ್ಮ ಸಿನಿಮಾ ಗೆಲ್ಲಬೇಕು ಅಂತ ಅವ್ರಿಗೆ ಆಸೆ. ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು. ಪ್ರಯತ್ನ ಅಂತೂ ಇರುತ್ತೆ, ಅವ್ರು ಕಲ್ತ್ಕೊಂತಾರ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದು ಸೇರಿದ್ದು 2009ರಲ್ಲಿ. ಇವತ್ತಿಗೆ 15 ವರ್ಷ ಆಯಿತು ಸಿನಿಮಾಗೆ ಬಂದು. ನಾನು ಇಡ್ಲಿ ವಡೆ ತಿನ್ನಕ್ಕೆ ಶುರು ಮಾಡಿ ಸಿನಿಮಾದಲ್ಲಿ 15 ವರ್ಷ ಆಯಿತು. ಆಮೇಲೆ ಇನ್ನೊಂದು ಏನಂದರೆ, ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು. ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ 9 ವರ್ಷ ಆಗ್ತಾ ಇದೆ. ಅದೊಂದು ಖುಷಿ ವಿಷಯ. ಅದೇ ತಿಂಗಳಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ತುಂಬ ಖುಷಿಯಾದಂಥ ವಿಷಯ. ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ, 15 ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿದ್ದಿ, ನನ್ನ ಯಾವತ್ತೂ ಯಾವ ಮೀಡಿಯಾದವರು
ಇವನು ಸಿನಿಮಾ ನಟ, ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ. ಏನು ಅಳುಕಿಲ್ದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ. ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ಹೇಳುವಂಥ ನಿಮ್ದೊಂದು ಒಳ್ಳೆ ಮನಸ್ಸಿತ್ತಲ್ಲ, ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಿಸ್ದೆ. ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ಸೆಪ್ಟೆಂಬರ್ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 13, 14, 15 ಮಂಡೇ ಈದ್ ಮಿಲಾದ್ ರಜಾ ಇದೆ. ನಮ್ಮ ಕಂಟಿನ್ಯೂಸ್ ಒಂದು 4 days ಹಾಲಿಡೇ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಕಾಲಪತ್ರ ಅಂದರೆ ಇದು ಯಾವುದೋ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್, ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಇದೊಂದು ಕಲ್ಲು ಇದೆಯಲ್ಲ, ಕಪ್ಪು ಕಲ್ಲಿನ ಕಥೆನೇ ಕಾಲಪತ್ರ. ಮೈನಿಂಗ್ ಎಲ್ಲ ಇಲ್ಲ ಮೈನಿಂಗ್